ಉಪೇಂದ್ರ ಫೋನ್ ಮಾಡಿದ್ರು, ರವಿ ಬೆಳಗೆರೆ ಬೇಕು ಅಂತ ಹೇಳ. ಅವನು ಹೇಳಿದೇನು ಗೊತ್ತಾ, ಈ ರೌಡಿಗಳು ಲಾಂಗ್ ಎತ್ತುವುದು ಹೇಗೆ, ಎರಡೆಡೆಯಿಂದ ಬ್ಲೇಡ್ ಅನ್ನು ಹೆಂಗೆ ರಟ್ಟಿಸ್ತಾರೆ, ಅವರ ಮ್ಯಾನರಿಸಮ್ ಹೇಗಿದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ರವಿ ಬೆಳಗೆರೆ ಕಳಿಸಿದ್ದು. ಯಾವುದೇ ಕಾರಣಕ್ಕೂ ಓಂ ಸಿನಿಮಾಕ್ಕೆ ಸಂಬಂಧಪಟ್ಟು ಯಾವುದೇ ಪತ್ರಕರ್ತರನ್ನು ಅತೃಸಿಸಬೇಡ ಅಂತ ಹೇಳಿಬಿಟ್ಟಿದ್ದಾರೆ ಪಾರ್ವತಮ್ಮ. ಎಲ್ಲಿಂದ ತೆಗೆದು ಏನಂತ ಕೇಳಬಾರ್ದು, ರೋಮ ತೆಗೆದು ಕೊಟ್ಟಾದಲ್ಲಿ ಅದರಲ್ಲಿ ಒಳಗಿಟ್ಟು ನಾನು ನೋಡಿದ್ದೀನಿ, ಅದನ್ನು ತೆಗೆದು ಅವನು ಕೊಟ್ಟು ಬಾ ಅಂತ ಅವನು ಸೈಕಲ್ ಹಿಡಿದು ಹೋಗಿದ್ದಾರೆ ಕೊಡ್ಲಿಕ್ಕೆ. ಟೋಟಲಿ ಓಂ ಏನಿದೆಯೋ ಅದರ ಮೂಲ ದ್ರವ್ಯ ಪಾಪಿಗಳ ಲೋಕದಲ್ಲಿ ಮುಖ್ಯಮಂತ್ರಿ ಐ ಲವ್ ಯು ಅಂತ. ಬಟ್ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ ಅವನ ಕಲ್ಪನೆಯಲ್ಲಿ ಒಂದು ರೀಫಿಲ್ ಇಟ್ಕೊಂಡು ಹೋದ ಮನುಷ್ಯ ಇವತ್ತು ಕಣ್ಣಿಗೆ ಕಾಣ್ತಾ ಇದ್ದಾರೆ. ರವಿ ಬೆಳಗೆರೆ ಏನಾಗಿಬಿಟ್ಟಿಯ ನೀನು ಮನುಷ್ಯ. ನನಗೆ 65 ಈಗಲೂ ನಾನು ಡ್ರೈವ್ ಮಾಡಿ ಊರಿಗೆ ಹೋಗ್ತೀನಿ. ಅದೇ ಲಕ್ಷಾಂತರ ಕಿಲೋಮೀಟರ್ ಓಡಿದ್ದು ನಾನು ಡ್ರೈವ್ ಮಾಡಿ. ಯಾವಾಗ ಮನಸ್ಸಾಗುತ್ತೋ ಮಿಸ್ಸಸ್ ಅನ್ನ ಬಂದು ಕೂತ್ಕೋ, ಎಲ್ಲಿಗೆ, ಊರಿಗೆ, ವ್ಯಾಗನ್ ರೆಡಿ ಇರ್ತದೆ ಊರಿಗೆ ಅಂತೇಳಿ ಕೂತ್ಕೊಂಡು ಹೋಗ್ತಾ ಇರೋದು. ಮೈಸೂರು ರೋಡು, ಮೈಸೂರು ಶ್ರೀರಂಗಪಟ್ಟಣ, ಅಲ್ಲಿಂದ ಕೆಳಗೆ ಹೋಗಿ ಜಾಯ್ನ್ ಆಗ್ತೀವಿ ಹೈವೇಗೆ. ಕುಶಾಲನಗರ, ಮಡಿಕೇರಿ, ಜಾಲ್ಸೂರಿನ ಸಣ್ಣ ಒಂದು ಕಟ್ಟಿದೆ, ಕೇರಳ ಎಂಟ್ರಿ ಅದು. ಕೇರಳ ಅಲ್ಲಿ ದೊಡ್ಡ ಬೋರ್ಡ್ ಇದೆ, ಕೇರಳಕ್ಕೆ ಸ್ವಾಗತ ಅಂತೇಳಿ ಕನ್ನಡದಲ್ಲಿ ಬರೆದಿದ್ದಾರೆ. ಕೇರಳದವರು ಎಷ್ಟು ಅಪ್ಪಟ ಕನ್ನಡದಲ್ಲಿ ಕೇರಳಕ್ಕೆ ಸ್ವಾಗತ ಅಂತ. ಅಲ್ಲಿ ಒಂದು ಫೋಟೋ ಯಾವಾಗಲೂ ಪ್ರಸಾರ ಹೋದಾಗ ಒಂದು ಫೋಟೋ ತಗೋತೀನಿ. ಖುಷಿ ಅದು. ನಮ್ಮಲ್ಲಿ ಯಾವುದಾವ್ದು ಭಾಷೆಯಲ್ಲಿ ಆಗ್ತಾರಲ್ಲ, ಅಲ್ಲಿ ಕನ್ನಡದಲ್ಲಿ ಹಾಕಿದೆ ಅಂತ ಖುಷಿ ಅಲ್ವಾ. ಅದಿದೆ, ಅದು ಫೋಟೋ ಇದೆ. ಹಾಗೆ ಊರಿಗೆ ಹೋಗುವ ವ್ಯವಸ್ಥೆಗಳು ಇದ್ದಕ್ಕಿದ್ದಾಗ ಹೋಗ್ತಾನೆ. ಅಲ್ಲೊಂದು ಮನೆ, ಅದು ಗಾಯತ್ರಿ ನಿಲಯ ಅಂತ. ಅದು ನನ್ನ ಮಿಸ್ಸಸ್ ಹೆಸರು ಗಾಯತ್ರಿ ನಿಲಯ ಅಂತ ಹೆಸರು. ಆಗ ಮದುವೆ ಆದ ಟೈಮ್ನಲ್ಲಿ ಅವರ ಹೆಸರು ಪುಷ್ಪ ಅಂತೇಳಿ. ಆ್ಯಕ್ಚುಲಿ ಮದುವೆ ಆದಮೇಲೆ ಹೆಸರು ಚೇಂಜ್ ಮಾಡಿದ್ವಿ. ನಮ್ಮ ಇವರೆಲ್ಲ ಚಿಕ್ಕಮ್ಮ ಎಲ್ಲ ಸೇರಿಕೊಂಡು ಹೆಸರು ಚೇಂಜ್ ಮಾಡಿದ್ವಿ, ಗಾಯತ್ರಿ ಅಂತ. ಒಂದು ಹಂಚಿನ ಮನೆ ಇದೆ, ಒಂದು 100 ವರ್ಷ ಹಿಂದಿನ ನಮ್ಮ ತಂದೆ ಕಟ್ಟಿಸಿದ್ದದು ಮನೆ. ಅಲ್ಲೇ ಈಗಿರೋದು. ಅಲ್ಲಿ ನೆಲದಲ್ಲಿ ಚಾಪೆ ಹಾಕಿ ಮಲ್ಕೊಳ್ಳೋದು. ಆ ತೃಪ್ತಿಯಲ್ಲಿ ಬೇರೆ ಎಲ್ಲೂ ಇಲ್ಲ, ಯಾವ ಮನೆಯಲ್ಲೂ ಸಿಗಲ್ಲ. ಮೇಲೆ ಒಂದು ಫ್ಯಾನ್, ಇಷ್ಟಿದ್ದ ಸಾಕು ನನಗೆ. ಅಂಥ ಜಾಗ ಕಾಸರಗೋಡು ಲವ್ಲಿ ಜಾಗ. ಆದರೆ ಬೆಂಗಳೂರು ಬಿಟ್ಟು ನಾವು ಹೋಗಲ್ಲ. ಬೆಂಗಳೂರು ಇಲ್ಲಿ ನನಗೆ ಏನೇನು ಕೊಡ್ತು. ಊರಲ್ಲಿರುವಾಗ ನಸ್ಸಣ್ಣ ಅಂತ ಇದ್ದಾನೆ, ಈ ಬೆಳಗ್ಗೆ ಬರ್ತಾರೆ ಕಡ ಅಂತ ಮಾಡ್ಕೊಂಡು, ಗೊತ್ತಾ, ಮುಂಡಾಸ ಕಟ್ಟಿ ಇದೆಲ್ಲ ಕಟ್ಟಿ ಒಂದು ವಿಚಿತ್ರ ವೇಷ ಈಗ ಕಾಣ್ತಾ ಇದೆ. ಕಲರ್ಫುಲ್ ಆಗಿರ್ತಾನೆ. 4 ಗಂಟೆಗೆ ಬಂದು ಭವಿಷ್ಯ ಹೇಳ್ಕೊಂಡು ಹೋಗ್ತಾನೆ. ಅವನಿಗೆ ಏನೋ ಕೊಡಬೇಕು ನಾವು. ಅಮ್ಮನ ಹೊರಗೆ ಬಂದಾಗ ನಾನು ಬರ್ತೇನೆ. ಬಂದಾಗ ಅವ ಹೇಳ್ತಾರೆ ನನ್ನ ನೋಡಿ, ಯಾರು ಹುಡುಗ, ನನ್ನ ಮಗ ಅಂತ ಇರ್ತಾರಮ್ಮ. ಇವನು ನೋಡಿದರೆ ದೊಡ್ಡ ಹೆಸರು ಮಾಡ್ತಾನೆ, ಮತ್ತು ವಿದೇಶ ಸುತ್ತಾನೆ ಅಂತ ಒಂದು ಭವಿಷ್ಯ. ಈಗಲೂ ಕಿವಿಲಿ ಕೇಳ್ತಾ ಇದ್ದೆ ಅವನ ಮಾತು. ಅದು ನನಗೆ ಜೋಕಾಗಿ ಕಂಡಿದ್ದ ಆ ಕಾಲಕ್ಕೆ. ದೇಶ ಊರಲ್ಲೇ ಇರಲಿಕ್ಕಾಗಲ್ಲ, ಇನ್ನು ದೇಶ ವಿದೇಶ ಸುತ್ತೋದು ಅಂತೇಳಿ ಸುತ್ತಿದ್ನಲ್ಲ. ನನ್ನ ಯೋಗ್ಯತೆಗೆ ಎಷ್ಟು ಹೆಸರು ಬೇಕೋ ಅಷ್ಟು ಮಾಡಿದೆ. ಅದರಲ್ಲಿ ರವಿ ಬೆಳಗೆರೆ ಥರ ಆಗಿಲ್ಲ ಇದೆಲ್ಲ ನನಗೆ. ಅದು ಇದು ನಾನು ನನ್ನ ಹುಡುಗ ಆ ಮಟ್ಟಕ್ಕೆ ಹೋಗಿದಂತ ಈಗಲೂ ಈ ಕ್ಷಣಕ್ಕೂ ನನಗೆ ಖುಷಿ. ಯಾಕಂದ್ರೆ ಅವರೇ ಬರೆದಾರಲ್ಲ, ಕುರ್ಚಿ ನೆರಳು ಜಾಬ್ ಕೊಟ್ಟವರು. ನಿಮ್ಮ ಬೆಳಗೆರೆ ಫ್ರೆಂಡ್ಶಿಪ್ ಇನ್ನು ಸ್ವಲ್ಪ ಹೇಳಿ. ತುಂಬ ಚೆನ್ನಾಗಿತ್ತು, ತುಂಬ ಅದ್ಭುತ. ಅಂದರೆ ಸ್ನೇಹಕ್ಕೆ ಸ್ನೇಹ ತುಂಬ. ಅವನು ಇಲ್ಲಿಂದ ಬಿಟ್ಟಲ್ಲ, ಹೋದ, ಆ ರಿಫಿಲ್ ಇಟ್ಕೊಂಡು ಬಂದು ಅವನು ಮಾಡಿದ ಕೆಲಸ ಅಂದರೆ ಯಾವ ಪತ್ರಿಕೆ ಮಾಡಬೇಕು ಅಂತ ನನ್ನ ತಗ. ನಾನು ಒಂದು ಪತ್ರಿಕೆ ಮಾಡ್ತಾಯಿದ್ದೀನಿ ಅಂತ. ಸುಮ್ಮನಿರ, ಪತ್ರಿಕೆ ಮಾಡ್ತಾನಂತೆ, ಬೇರೆ ಏನಾದರೂ ಮಾಡು, ಎಲ್ಲಾದರೂ ಸೇರ್ಕೋ, ನಾನು ವ್ಯವಸ್ಥೆ ಮಾಡ್ತೀನಿ ಅಂದರೆ ಯಾರಾದರೂ ಫೋನ್ ಮಾಡಿ ಏನಾದರೂ ಮಾಡ್ತೀನಿ ಅಂತ ಹೇಳಿ. ಇಲ್ಲ, ನಾನು ಪತ್ರಿಕೆ ಮಾಡ್ತೀನಿ. ಬಟ್ ಪತ್ರಿಕೆ ಹೇಗಿರಬೇಕು ಅಂತ ಒಂದು 15 ಪತ್ರಿಕೆ ತೊಗೊಂಡ್ಬಂದಿದ್ದ, ಬೇರೆ ಬೇರೆ ಸೈಜ್, ಟ್ಯಾಬ್ಲೆಟ್, ಕಲರ್ಫುಲ್ಲಾಗಿ. ಪ್ರೆಸ್ ಕ್ಲಬ್ಬಲ್ಲಿ ಆ ರೌಂಡ್ ಟೇಬಲ್ ಇದೆಯಲ್ಲ, ಅದರ ಮೇಲೆ ಹರಡಿ ಇದ್ರ ಯಾವುದು ನಿನಗೆ ಇಷ್ಟ ಆಯಿತು ಅಂತ ಕೇಳ್ದ. 15 ತಂದಿರೆ. ಬೇರೆ ಬೇರೆ ಶಿವಮೊಗ್ಗ ನ್ಯೂಸ್ ಎಂಥದ್ದು ಎಲ್ಲ ಹೆಸರೆಲ್ಲ ಇದೆಯಲ್ಲ, ಅದೆಲ್ಲ ತಂದು ರಾಶಿ ಹಾಕಿ ಕೇಳಿದ್ದು. ನನಗೆ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಭಾರಿ ಇಷ್ಟ ಆಯಿತು. ಒಂದು ಪ್ರಿಂಟ್ ಮಾಡ್ಬೇಕಂಗಿಲ್ಲ, ಪ್ರಿಂಟ್ ಆದಂಗೆ ಸೇಲ್ ಮಾಡ್ತಾ ಹೋಗ್ಬೋದು, ಏನು ಶ್ರಮ ಇಲ್ಲ. ಸೊ ಪತ್ರಿಕೆ ಮಾಡೋದಷ್ಟೇ ಕೆಲಸ. ಇದು ನನಗಿಷ್ಟ ಆಯಿತು ಅಂತ ಹೇಳಿದ. ಅಲ್ಲಿಂದ ಕಪ್ಪು ಸುಂದರೇಶ್ವರದ್ದು ಹಾಯ್ ಬೆಂಗಳೂರು ಮಾಡ್ದ. ತಾನೇ ಹೆಗಲ ಮೇಲೆ ಹೊತ್ಕೊಂಡ. ನಿವೇದಿತ ಅಂತ ಜೊತೆಯಲ್ಲಿದ್ದರು. ಆಮೇಲೆ ಸೀತಾ ನದಿ ಸುರೇಂದ್ರ ಅಂತ ಎಲ್ಲ ಹೆಗಲು ಕೊಟ್ಟರು. ತುಂಬ ಕಷ್ಟಬಿದ್ದೇನೆ, ಶ್ರಮ. ಯಾವುದ್ಯಾವುದಕ್ಕೋ ಮಾಡಿದೆ, ಯಾರ್ಯಾರೋ ಪತ್ರಿಕೆಗೆ ನಾನು ಕೆಲಸ ಮಾಡಿದ್ದೀನಿ, ನನ್ನ ಪತ್ರಿಕೆ ನಾನು ಕೆಲಸ ಮಾಡಬೇಕು ಅಂತೇಳಿ ಅಲ್ಲಿ ನ್ಯೂಸ್ ಪ್ರಿಂಟ್ ಹೊದ್ದುಕೊಂಡು ಸಂಜೆವಾಣಿಯಲ್ಲಿ ಮಲ್ಕೊಂಡಿದ್ದ ಅವನು ರವಿ ಬೆಳಗೆರೆ. ರಾತ್ರಿ ಅಲ್ಲಿ ಪ್ರಿಂಟಿಂಗ್ ಸಿಕ್ಕಾಪಟ್ಟೆ ಪ್ರಿಂಟಿಂಗ್ ವರ್ಕ್ ಬರ್ತಾಯಿತ್ತು. ಅದರ ಮಧ್ಯೆ ಇದನ್ನು ಪ್ರಿಂಟ್ ಮಾಡಬೇಕಾಗಿತ್ತು. ಆಮೇಲೆ ಕತೆ ಚೇಂಜ್ ಆಯಿತು. ಇವನಿಗೆ ಬೇಕಾಗಿ ಅವ್ರು ಮೆಷಿನ್ ತರಿಸಿದ್ರು, ಅದೆಲ್ಲ ಬೇರೆ ಆಯಿತು. ಪ್ರಿಂಟ್ ಮಾಡಲಿಕ್ಕೆ ಮೆಷಿನ್ ತರಿಸಿ ಅಮುದ್ ಅಂತೇಳಿದ್ದ ಅಲ್ಲಿ ಹುಡುಗ, ಒಳ್ಳೆ ಹುಡುಗ, ಶುರು ಮಾಡಿದ್ರು ಹಾಯ್ ಬೆಂಗಳೂರು ರಾಗೇಶ್ವರ ಅದು. ಆಮೇಲೆ ಹಾಯ್ ಬೆಂಗಳೂರು ಆಫೀಸ್ ಇದೆಯಲ್ಲ, ಅದರ ಎದುರು ಒಂದು ಸೈಟ್ ಇತ್ತು, ದೊಡ್ಡ ಸೈಟ್.
ಅಲ್ಲಿ ಗಣೇಶ ಏನು ಮಾಡೋದು ಅಲ್ಲಿ ಏನೋ ಮಾಡಬೇಕು ನಾನು ಅಂತೇಳಿ ಒಂದು ಕಲ್ಯಾಣ ಮಂಟಪ ದುಡ್ಡು ಬರುವಂಥದ್ದು, ಒಂದು ಕೆಳಗೆ ಸೊಫಿಸ್ಟಿಕೇಟೆಡ್ ಒಳ್ಳೆ ಕಲ್ಯಾಣ ಮಂಟಪ ದೊಡ್ಡ ಬಾಡಿಗೆ ಬರುತ್ತೆ, ಒಂದು ಸಾಮಾನ್ಯವಾದ ಮದ್ಯದ್ದು, ಇನ್ನೊಂದು ಫ್ರೀಯಾಗಿ ಕೊಟ್ಬಿಡು ಬಡವರಿಗೆ ಮಾಡು ಅಂತ ಹೇಳಿದೆ. ಪ್ಲಾನ್ ಎಲ್ಲ ಮಾಡಿದ್ದೇನೆ, ಚಾರ್ಟ್ ಅದರ ಇದು ಬ್ಲೂ ಪ್ರಿಂಟ್ ಎಲ್ಲ ರೆಡಿ ಮಾಡಿದ್ದೇನೆ. ಬಟ್ ಅದು ಮಾಡಿಲ್ಲ. ಅಲ್ಲಿ ಪ್ರಾರ್ಥನಾ ಗಟ್ಟಿದ್ದು ಅದೇ ಜಾಗದಲ್ಲಿ. ಇವತ್ತೆಷ್ಟು ಬ್ರಾಂಚ್ ಇದೆ ಅಂತ ನನಗೆ ಗೊತ್ತಿಲ್ಲ. ತಲಾಂತರಕ್ಕೂ ಸಾಕೋದು. ಒಂದು ರೀಫಿಲ್ ಇಟ್ಕೊಂಡು ಹೋದ ಮನುಷ್ಯ ಇವತ್ತು ಕಣ್ಣಿಗೆ ಕಾಣ್ತಾ ಇದ್ದಾರೆ. ರವಿ ಬೆಳಗೆರೆ ಏನಾಗಿಬಿಟ್ಟಿಯ ನೀನು ಮನುಷ್ಯ. ಆಮೇಲೆ ಯಾವುದೋ ಒಂದು ಹಂತದಲ್ಲಿ ರವಿ ಬೆಳಗೆರೆ ಫ್ರೆಂಡ್ ಅಂತೇಳಿ ಹೇಳೋದೇ ಅಭಿಮಾನ ಸಂಖ್ಯೆ ಆಯಿತು ನನಗೆ. ಮೊದಲು ಗಣೇಶನ ಫ್ರೆಂಡ್ ಅಂತೇಳಿ ಇತ್ತು, ಚೇಂಜ್ ಆಗೋದು ನೋಡಿ. ಈಗ ಒಬ್ಬ ಮಗುವನ್ನು ಸ್ಕೂಲಿಗೆ ಸೇರಿಸುವಾಗ ಇದು ಗಣೇಶ್ ಕಾಸರಗೋಡು ಮಗ ಅಲೋಕ ಅಂತ ಹೇಳ್ತಾರೆ. ಒಂದು ತಿಂಗಳು ಕರಿಬೇಕಿದ್ರೆ ನನ್ನ ಅಡ್ರೆಸ್ ಚೇಂಜ್ ಆಗಿರ್ತದೆ, ಅದು ಅಲೋಕನ ಅಪ್ಪ ಬಂದಿದ್ದಾನೆ ಅಂತೇಳಿ ಅಲ್ವಾ? ಹೌದು, ಎಲ್ರಿಗೂ ಅಷ್ಟೇ, ನೀವು ಆದಷ್ಟೇ, ನಾನಾದಷ್ಟೇ, ಯಾರೇ ಆದರೂ ಅಷ್ಟೇ ಹಾಗೆ ಆಗ್ತದೆ. ಇದು ಹಾಗೆ ಆಯಿತು. ಗಣೇಶನ ಫ್ರೆಂಡ್ ಅಂತ ಹೇಳಿದ್ದು ಕೊನೆಗೆ ರವಿ ಬೆಳಗೆರೆ ಫ್ರೆಂಡ್ ಗಣೇಶ್ ಕಾಸರಗೋಡು ಅಂತ ಆಯಿತು. ನನಗೆ ಖುಷಿ ಅವಳು. ಒಂದು ದಿವಸ ಇದ್ದಕ್ಕಿದ್ದಾಗೆ ಫೋನ್ ಮಾಡಿದ, ಬಾ ಇಂಥ ಮುಖ್ಯವಾದ ವಿಚಾರ ಮಾತಾಡಬೇಕು ಅಂತ. ಏನು ಅಂತ ಹೋದೆ. ಯಾವುದಾದ್ರು ಒಂದು ಸಿನಿಮಾ ರವಿ ಶ್ರೀವಾಸ ಡೈರೆಕ್ಟ್ ಮಾಡ್ತಾಯಿದ್ದೆ, ಮಾದೇಶ, ಅದರಲ್ಲಿ ಒಂದು ಒಳ್ಳೆ ರೋಲ್ ಮಾಡಿದ್ದೇನೆ. ಅದು ಶೂಟಿಂಗ್ ಆಗ್ತಾಯಿದೆ, ಅಲ್ಲಿಗೆ ಬಾ, ನಾನು ಏನೋ ಹೇಳಬೇಕು ಮತ ಅಂತ. ಅಬ್ಬಾ, ಮಚ್ಚು ಕತ್ತಿ ಲಾಂಗು ಯಾವುದೂ ಬೇಕಾಗಿಲ್ಲ ನೋಡು. ಹೋದೆ. ಒಂದು ಸಿನಿಮಾ ಆಫರ್ ಇದೆ, ಪ್ರೊಡಕ್ಷನ್, ಏನು ಮಾಡಲಿ ಅಂತ. ದಯವಿಟ್ಟು ಬಿಟ್ಬಿಡು ಅಂತೇಳಿ ನಾನು ಎತ್ಕೊಂಡು ಬಂದೆ. ಮತ್ತೆ ಕರ್ಸ ಶರ್ಬತ್ತು ಕೊಟ್ಟು ಈ ಪೂಸಿ ಹೊಡಿಯೋದು ಅಂತಿದ್ದಾರೆ. ನಾನು ಹೇಳ್ಬೇಕು ಅವನಿಗೆ ಮಾಡು ಅಂತೇಳಿ. ಅಲ್ಲಿವರೆಗೆ ಬಿಡಲ್ಲ ಅವರು. ಯಾರೋ ದುಡ್ಡು ಹಾಕ್ಲಿಕ್ಕೆ ಬಂದಿದ್ದಾರೆ, ಸಿನಿಮಾಕ್ಕೆ ದುಡ್ಡು ಹಾಕ್ಲಿಕ್ಕೆ ಬಂದಿದ್ದಾರೆ, ಇವನು ಡೈರೆಕ್ಟ್ ಮಾಡಬೇಕು, ಇವನ ಸಾಹಿತ್ಯ ಎಲ್ಲ ಇವಂದೆ. ಅದು ಮುಖ್ಯಮಂತ್ರಿ ಐ ಲವ್ ಯು. ಅವ್ನು ಬಿಡಲಿಲ್ಲ, ಮಾಡಲಿಕ್ಕೆ ಶೂಟಿಂಗ್ ಶುರು ಆಯಿತು, ಕಂಪ್ಲೀಟ್ ಆಯಿತು, ಎಲ್ಲ ಆಯಿತು, ಶೂಟಿಂಗ್ ಮುಗೀತು, ಎಲ್ಲ ಆಯಿತು, ರೆಡಿ ಇದೆ. ಬಟ್ ಅದು ಸ್ಟೇ ಆಯಿತು. ನನಗೆ ತಿಳಿದಿರೋ ಪ್ರಕಾರ ದೇವೇಗೌಡರಿಗೆ ಸಂಬಂಧಪಟ್ಟ ಇದು ಏನು ಸ್ಟೋರಿ, ಅದು ಮುಖ್ಯಮಂತ್ರಿ ಐ ಲವ್ ಯು ಅಂತೇಳಿ. ಬಟ್ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ ಅವನ ಕಲ್ಪನೆಯಲ್ಲಿ, ಅದು ಬೇರೊಂದು ಸಂಬಂಧದ ವಿಚಾರವಾಗಿ ಒಂದು ಮುಖ್ಯಮಂತ್ರಿ ಐ ಲವ್ ಯು, ಅದು ಅವ್ರಿಗೆ ಗೊತ್ತಾಗ್ಬಿಟ್ಟು ಸ್ಟೇ ತಂದುಬಿಟ್ರು. ಸಿನಿಮಾ ಕೋಟಿಗೆಲ್ಲ ಹೋಗಿದ್ದು, ಸ್ಟೇ ತಂದು ನಿಂತೋಯ್ತು. ಅದು ಪ್ರಾಜೆಕ್ಟೇ ಮುಗಿತು. ಸುಮಾರು ಒಂದು 4-5 ಕೋಟಿ ವೇಸ್ಟು. ಅದರಲ್ಲಿ ದುನಿಯಾ ವಿಜಯ್ ಕ್ಯಾರೆಕ್ಟರ್ ಮಾಡಿದ್ದು ಆ ಸಿನಿಮಾದಲ್ಲಿ. ಎಸ್. ಆಮೇಲೆ ನಮ್ಮ ಸ್ನೇಹ ಬುಕ್ ಹೌಸು ಪರಶಿವಪ್ಪ ರವಿ ಬೆಳಗೆರೆ ಮೇಲೆ ಒಂದು ಪುಸ್ತಕ ಬರೆಯಿರಿ ಅಂತ ಹೇಳಿದ್ರು. ನಾನು ಎಲ್ಲ ರೆಡಿ ಮಾಡಿದೆ, ಒಂದು ಪುಸ್ತಕ ಬರೀಲಿಕ್ಕೆ ಪಾಯಿಂಟ್ಸ್ ಹಾಕಿ ಪುಸ್ತಕ ಎಲ್ಲ ಕಂಪೋಸ್ ಎಲ್ಲ ಆಗಿದೆ. ಅಷ್ಟರಲ್ಲಿ ಅರೆಸ್ಟ್ ಆಗಿಬಿಟ್ಟು ಅವ್ನು ಡ್ರಾಪ್ ಆಯಿತು. ಪುಸ್ತಕ ಮತ್ತೆ ಎದ್ದೇಳಲ್ಲ ಅಂತೇಳಿ ನಿಲ್ಲಿಸ್ಬಿಟ್ರು. ಅವರು ಅದರಲ್ಲಿ ತುಂಬ ಪರ್ಸನಲ್ ಆಗಿರೋದೆಲ್ಲ ಬರೆದಿದೆ. ಒಂದು ಧೈರ್ಯ ನನಗೆ ರವಿ ಬೆಳಗೆರೆ ಇರುವಾಗ, ಒಂದು ಏನು ಕಾನ್ಫಿಡೆನ್ಸ್, ಧೈರ್ಯ, ತುಂಬ ಧೈರ್ಯ ಇತ್ತು. ಒಬ್ಬ ಇದ್ದಾನೆ, ಅವನಿಗೆ ಧೈರ್ಯ ಇತ್ತು, ಒಬ್ಬ ಇದ್ದಾನೆ ಅಂತ ಆರಂಭದಲ್ಲಿ. ಆಮೇಲೆ ಬರ್ತಾ ಬರ್ತಾ ನನಗೆ ಧೈರ್ಯ, ರವಿ ಬೆಳಗೆರೆ ಇದ್ದಾನೆ ಅಂತೇಳಿ. ಎರಡು ರೀತಿ ಇತ್ತು ನೋಡಿ. ಸಂಯುಕ್ತ ಕರ್ನಾಟಕದಲ್ಲಿ ವರ್ಕ್ ಮಾಡ್ತಿರುವಾಗಲೇ ಹೈ ಬೆಂಗಳೂರಿನಲ್ಲಿ ಬರಿತಾ ಇದ್ದೆ. ಟೋನ್ ನೋಡಿ, ಅದರ ಇದು ನೆಗೆಟಿವ್, ಅದು ಪಾಸಿಟಿವ್. ಯಾವುದಾದ್ರು ಪ್ರೆಸ್ ಮೀಟ್ನಲ್ಲಿ ನಾನು ಹೋಗ್ತೀನಿ, ಈಗಲೂ ಅಷ್ಟೇ. ಒಂದು ಹೋದರೆ ಅವರು ಕೊಡೋ ಗೌರವ ಇದೆ ಪ್ರೆಸ್ ಮೀಟ್ನಲ್ಲಿ, ಯಾರೇ ಆಗಿರಲಿ. ನಾನು ಹೋಗ್ದೇನೆ ಅಂತ ಹೇಳಿದರೆ ಅದು ಕೊಡೋ ಗೌರವ ಬೇರೆ. ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಪ್ರೊಡ್ಯೂಸರ್, ಅವರು ಇವರ ಟೆಕ್ನಿಷಿಯನ್ ಎಲ್ಲ. ನಾನು ಅಲ್ಲಿ ಎಂಟ್ರಿ ಆಯ್ತು ಅಂದರೆ ಇದು ಗ್ರೀನ್ ಹೌಸ್ ಅಂತ ಹೇಳ್ತೇನೆ, ಏನೋ ಮಾತಾಡ್ತಿದ್ದಾರೆ ನನ್ನ ಬಗ್ಗೆನೇ, ತುಂಬ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ನನಗೆ ಗೊತ್ತದು. ಎದ್ದು ಸಾರ್ ಎಷ್ಟು ವರ್ಷ ಆಯ್ತು ಸರ್ ಭೇಟಿ, ಅಯ್ಯೋ ಬನ್ನಿ ಸಾರ್ ಅಂತ ಅಪ್ಪಿಕೊಳ್ಳೋದು, ಮುದ್ದಾಡೋದು ಎಲ್ಲ ನಡೀತದೆ. ಅದರ ಹಿನ್ನೆಲೆಯಲ್ಲಿ ಏನಿದೆ ಅಂತ ನನಗೆ ಗೊತ್ತು. ನನ್ನ ಮಗ ಅಲ್ಲಿ ಪಾಸಿಟಿವ್ ಆಗಿ ಬರೀತಾನೆ, ಇಲ್ಲಿ ನೆಗೆಟಿವ್ ಆಗಿ ಬರೀತಾನೆ. ಅದರ ಟೋನೇ ಹಾಗೆ, ಹಾಯ್ ಬೆಂಗಳೂರು ಟೋನೇ ಹಾಗೆ. ಸೊ ಮೊದಲು ಡಿಸೈಡ್ ಮಾಡಿದ್ರಿ ನೆಗೆಟಿವ್ ಇರಬೇಕು ಇಲ್ಲ, ಹೌದು. ಯಾಕೆ ನೆಗೆಟಿವ್ ಇರಬೇಕು? ನೆಗೆಟಿವ್ ಜನ ಆಕ್ಸೆಪ್ಟ್ ಮಾಡಿದ್ದೆ. ಇದು ಪಾಪಿ ಲೋಕ ಅದರ ಮುಖ್ಯ ಇದು ಸ್ಫೂರ್ತಿ. ಹೌದೌದು. ಪಾಪಿ ಲೋಕಕ್ಕೆ ಹೇಗೆ ಸಕ್ಸಸ್ ಆಯಿತು ಅದನ್ನೇ ಹಾಯ್ ಬೆಂಗಳೂರಿನಲ್ಲಿ ಕನ್ವರ್ಟ್ ಮಾಡಿದ್ದು. ಎಲ್ಲ ರೌಡಿಗಳು ರವಿ ಬೆಳಗೆರೆ ಪರಿಚಯ, ಎಲ್ಲ ರೌಡಿ. ಅವನು ಒಂದು ಸೈನ್ಸ್ ನಡೆದಿರುವಾಗ ಉಪೇಂದ್ರ ಫೋನ್ ಮಾಡಿದ್ದ. ಉಪೇಂದ್ರ ಏನು ಅಲ್ವಾಗ ಓಂ ಮಾಡೋ ಮೊದಲು, ಓಂ ಸಿನಿಮಾ ಶುರು ಮಾಡ್ತಾನೆ ಅಂತ ಒಂದು ಸುದ್ದಿ ಬಂತು. ನನಗೆ ಫೋನ್ ಮಾಡಿದ ಉಪೇಂದ್ರ, ನನಗೆ ಮೊದಲಿಂದಲೇ ಪರಿಚಯ. ಫೋನ್ ಮಾಡಿದಾಗ ರವಿ ಬೆಳಗೆರೆ ಬೇಕು ಅಂತ ಹೇಳ್ದ. ಯಾಕಪ್ಪ? ರವಿ ಬೆಳಗೆರೆ ಬರೀತಾನಲ್ಲ, ಒಳ್ಳೆ ರೈಟರ್, ಸ್ಕ್ರಿಪ್ಟಿಗೆ ಏನು ಯೂಸ್ ಮಾಡ್ಬೋದು ಅಂತೇಳಿ ನಾನು ಕರ್ಕೊಂಡೋದೆ. ಇಲ್ಲಿ ಹೈಲ್ಯಾಂಡ್ಸ್ ಹೋಟೆಲ್. ಅಷ್ಟೊತ್ತಿಗೆ ಹಾಯ್ ಬೆಂಗಳೂರು ಇಲ್ಲ? ಇಲ್ಲ ಅವಾಗಿನ ಹಾಯ್ ಬೆಂಗಳೂರು ಇಲ್ಲ, ಆಗಿರಲಿಲ್ಲ. ಸಂಯುಕ್ತದಲ್ಲಿ ಇದ್ವಿ, ಕರ್ಮವೀರ ಕರ್ಕೊಂಡೋದೆ. ಭಾರಿ ಆಸೆ ಸಿನಿಮಾ. ಅವನಿಗೆ ರವಿ ಬೆಳಗೆರೆ ಒಂದು ದೊಡ್ಡ ಆಸೆ ಇದ್ದು ಸುನೀಲ್ ಕುಮಾರ್ ದೇಸಾಯಿ ಡೈರೆಕ್ಷನ್ನಲ್ಲಿ ನನ್ನೊಂದು ಕತೆ ಸಿನಿಮಾ ಆಗಬೇಕು ಅಂತ ದೊಡ್ಡ ಪರಮಾಸೆ. ಕೊನೆ ಗಳಿಗೆವರೆಗೆ ಹೇಳ್ತಾ ಇದ್ದ,
ದೇಸಾಯಿ ಅವರು ನನ್ನ ಒಂದು ಸಿನಿಮಾ ಮಾಡಬೇಕು, ಕತೆ ಮಾಡಬೇಕು ಅಂತ, ಕತೆ ಸಿನಿಮಾ ಮಾಡಬೇಕು. ಬೆಳಗ್ಗೆ ದೇಸಾಯಿ fan. ಇದು ದೇಸಾಯಿ ಗೊತ್ತಿಲ್ಲ, ಹೇಳಿದರೆ ಎದ್ದು ಹೊಡ್ಬಿಡ್ತಾರೆ ಬೆಳಗೆರೆ ಕತೆ ಅಂತ. ಈಗೆಲ್ಲ ಇರ್ತಿದ್ರೆ ಅದು ಬೇರೆ ಲೆವೆಲಿಗೆ ಹೋಗ್ತಿತ್ತು. ಇಲ್ಲಿ ಹೋದ್ನಾ ಬಾಗಿಲು ತೆಗೆದು ನೋಡಿದರೆ ಕರ್ಮವೀರ ಅಟ್ಟಿ ಒಳ್ಳೆ. ನಮ್ಮ ಆಫೀಸ್ನಲ್ಲಿ ಕೂಡ ಅಷ್ಟು ಫೈಲ್ ಮಾಡಿಲ್ಲ, ನಾವು ಫೈಲ್ ಮಾಡಿಲ್ಲ, ಅಲ್ಲಿ ಫೈಲ್ ಮಾಡಿದೆ. ಅದೆಲ್ಲ ಇದ್ರದ್ದು ಪಾಪಿಗಳ ಲೋಕದ ಕರ್ಮವೀರಗಳು ಅಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ. ನನಗೆ ಒಳಗೆ ಮತ್ತೆ ನೆಗೆಟಿವ್ ಥಾಟ್ ಹೊಳಿತು. ನನ್ನ ಮಗ ಪಾಪಿಗಳ ಲೋಕವನ್ನೇ ಸಿನಿಮಾ ಮಾಡ್ತಾ ಇದ್ದಾನ ಅಂತ ಅನ್ನಿಸ್ತು ನನಗೆ. ರವಿ ಬೆಳಗೆರೆ ಕೂಡ ಅದೇ ಯೋಚನೆ ಮಾಡ್ದ. ಬಂದ, ಉಪೇಂದ್ರ ಇರಲಿಲ್ಲ ಅಲ್ಲಿ. ಆಮೇಲೆ ಬಂದುಬಿಟ್ಟು ಗುರುಗಳೇ ನನಗೊಂದು ಹೆಲ್ಪ್ ಆಗಬೇಕು. ಏನು ಅದು? ನಾನು ಕಾಯ್ತಾ ಇದ್ದೇನೆ, ಸ್ಕ್ರಿಪ್ಟ್ ಬರೆದು ಕೊಡಿ, ಸಂಭಾಷಣೆ ಬರೀರಿ ಅಂತ ರವಿ ಬೆಳಗೆರೆ ಹತ್ರ ಹೇಳ್ತಾನೆ ಅಂತೇಳಿ. ಹೇಳಲಿಲ್ಲ. ಅವನು ಹೇಳಿದ್ದೇನು ಗೊತ್ತಾ, ಈ ರೌಡಿಗಳು ಲಾಂಗ್ ಎತ್ತುವುದು ಹೇಗೆ, ಈ ಬ್ಲೇಡ್ ಹೇಗೆ ಉದಿಸ್ತಾರೆ, ಬೆರಳೆಡೆಯಿಂದ ಬ್ಲೇಡನ್ನು ಹೆಂಗೆ ರಟ್ಟಿಸ್ತಾರೆ, ಇದನ್ನು ಹೇಳ್ಕೊಂಡಿದ್ದೆ. ಯಾಕೆಂದರೆ ಪಾಪಿಗಳ ಲೋಕದಲ್ಲಿ ಅವನು ಬರಿತಾ ಇದ್ನಲ್ಲ, ಸೊ ರೌಡಿಗಳ ಪರಿಚಯ ಇದೆ, ಅವರ ಮ್ಯಾನರಿಸಮ್ ಹೇಗಿದೆ ಅಂತೇಳಿ ತಿಳ್ಕೊಳ್ಳಿಕ್ಕೆ ರವಿ ಬೆಳಗೆರೆನ ಕಳಿಸಿದ್ದು ಅಂತ ನನಗೆ ಆಮೇಲೆ ಗೊತ್ತಾಯಿತು. ರವಿ ಬೆಳಗೆರೆಗೆ ಉರಿ ಹತ್ತಿಬಿಡ್ತು. ಇದಕ್ಕಾಗಿ ನೀನು ನನ್ನನ್ನು ಕರ್ಕೊಂಡ್ಬಂದು ನನ್ನ ತಲೆ ಮೇಲೆ. ಅಷ್ಟರಲ್ಲಿ ಅವನಿಗೆ ಬೇಕಾದ್ದು ರಮ್ಮು ಗಿಮ್ಮೆಲ್ಲ ತಂದು ಕೊಟ್ಟ. ಈಗ ಬರ್ತೀನಿ, ಶಿವಣ್ಣ ಫೋನ್ ಮಾಡಿದರು, ಓಂ ಸಿನಿಮಾ ಶಿವಣ್ಣ ಫೋನ್ ಮಾಡಿದಂತ ಎದ್ದು ಹೋದರು. ಸೊ ಟೋಟಲಿ ಓಂ ಏನಿದೆಯೋ ಅದರ ಮೂಲ ದ್ರವ್ಯ ಪಾಪಿಗಳ ಲೋಕದಲ್ಲಿ ಘಂಟಾಘೋಷವಾಗಿ ಹೇಳ್ಬೋದು. ಇದನ್ನು ಉಪೇಂದ್ರ ಕೂಡ ಒಪ್ಕೊಂಡಿದ್ದಾರೆ. ಬ್ರಹ್ಮಾನಂದ ಓಂಕಾರ. ಅಲ್ಲಿ ಉಪೇಂದ್ರನಿಗೂ ರವಿ ಬೆಳಗೆರೆಗೂ ಟಗಫಾರ್ ಆಯಿತು. ಕಂಡ್ರೆ ಇಬ್ಬರು ಸಿಡ್ತಾಯಿದ್ರು. ಇದಕ್ಕೆ ಉಪೇಂದ್ರನಿಗೆ ಕಾರಣ ಇರಲಿಲ್ಲ ಸಿಡ್ಕೋದಕ್ಕೆ, ರವಿ ಬೆಳಗೆರೆಗೆ ಕಾರಣ ಇತ್ತು. ಹೌದು, ಅದು ಒಂದು ದಿವಸ ನಾನು ಇದು ಯಾಕೆ ಇಬ್ಬರು ಬೆಳೆದು ಬಿಟ್ಟಾರೆ. ಅದು ಹಾಯ್ ಬೆಂಗಳೂರಿನ ದೊಡ್ಡದಾಗಿ ಬೆಳೆದೇನೆ, ಬರೇ ಕೆಟ್ಟದಾಗಿ ಬರೆಯೋದು ಯಾರು ಉಪೇಂದ್ರ ವಿರುದ್ಧ ಕವರ್ ಸ್ಟೋರಿ ಮಾಡೋದು ಅದೆಲ್ಲ ನನಗೆ ಯಾಕೆ ಉಪೇಂದ್ರ ನನ್ನ ಹಾಗೆ ಇದು ಮಾಡಬಾರ್ದು. ಅವನ ಹಿನ್ನೆಲೆಯಲ್ಲಿ ಏನಿಲ್ಲ, ಯಾರೂ ಇರಲಿಲ್ಲ, ತಾನಾಗೇ ಸ್ವಯಂಭೂ ಅಂತ ಉಪೇಂದ್ರ. ಅವನ ಬಗ್ಗೆ ಹೆಚ್ಚು ಬರೆಯೋದನ್ನು ಇದು ಮಾಡಿ ಇಬ್ಬರು ಸೇರಿಸ್ಬಿಡೋಣ ಅಂತ ಮನಸ್ಸಾಯಿತು. ಆಗ ಪದ್ಮನಗರದಲ್ಲಿ ಒಂದು ಮನೆಯಲ್ಲಿದ್ದ, ಮನೆ ಅಂದರೆ ಸ್ಕ್ರಿಪ್ಟ್ಗಾಗಿ ವ್ಯವಸ್ಥೆ ಮಾಡಿದ್ದ. ಅಲ್ಲಿಂದ ಕಾರಲ್ಲಿ ಅವನ ಒಂದು ಗಾಡಿ ಇತ್ತು, ಯಾವುದೋ ಒಂದು ಹಳೆಯ ಗಾಡಿ, ಅದರಲ್ಲಿ ಕರ್ಕೊಂಡೋಗಿ ರವಿ ಬೆಳಗೆರೆಯನ್ನು ಭೇಟಿ ಮಾಡಿಸಿದೆ. ಅಲ್ಲಿ ಮಾತುಕತೆ ಆಯಿತು. ಹೌದು. ಆಗ ಬಂದ ಇದೇನೆಂದರೆ, ಯಾವುದೇ ಕಾರಣಕ್ಕೂ ಓಂ ಸಿನಿಮಾಕ್ಕೆ ಸಂಬಂಧಪಟ್ಟು ಯಾವುದೇ ಪತ್ರಕರ್ತನ ಹತ್ತಿಸಿಸಬೇಡ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಪಾರ್ವತಮ್ಮ. ಅರ್ಥಾಯ್ತಾ? ಇದು ರಿಯಲ್ ರೌಡಿಗಳನ್ನು ಹಾಕಿ ಮಾಡಿರೋ ಸಿನಿಮಾ ಅದು. ಅವರ ಸ್ಟೋರಿ ತಾನೇ. ಸೊ ಅದರ ಎಳೆ ಕೂಡ ಹೊರಗೆ ಹೋಗಬಾರ್ದು, ಅದರಿಂದ ಯಾವ ಪತ್ರಕರ್ತನೂ ಹತ್ತಿರಿಸಬೇಡ ಅಂತೇಳಿ. ಸೊ ಆ ಕಾರಣಕ್ಕೆ ರವಿ ಬೆಳಗೆರೆನ ಹೊರಗಿಟ್ಟು ಅದು ಹೇಳಲಿಕ್ಕಾಗಲ್ಲ. ನನಗೆ ದಯವಿಟ್ಟು ಕ್ಷಮಿಸಿ ಅಂತೇಳಿ ಉಪೇಂದ್ರ ಕ್ಷಮೆ ಕೇಳೋದು ಆಯಿತು. ಅಪ್ಕೊಂಡು ಮುದ್ದಾಡಿ ಎಲ್ಲ ಆಯಿತು. ಕೊನೆಗೆ ಉಪೇಂದ್ರ ಲೈಫ್ ಸ್ಟೋರಿ ಬಂತು. ಅದು ಭಾರಿ ಇಮೋಷನಲಿ ಇಬ್ಬರು ಹತ್ತುಬಿಟ್ರು. ನನ್ನ ತಂದೆ ಚಾಮರಾಜಪೇಟೆಯ ಒಂದು ಫುಟ್ಪಾತಲ್ಲಿ ವಡೆ ಕಾಯಿಸ್ತಾಯಿದ್ರು. ಒಂದು ಗುಡಿಸಲಿನಲ್ಲಿ ನಾವು ಜೀವನ ಮಾಡ್ತಾಯಿದ್ವು, ಗೋಡಿ ತಾಟಿನಲ್ಲಿ ಮಲ್ಕೊಳ್ತಾ ಇದ್ವಿ. ಇದನ್ನು ಕತೆ ಹೇಳ್ತಾ ಜೋರು ಅಳಗಲಿಸು ಮಾಡೋದು ಉಪೇಂದ್ರ. ಹಳೆ ಕಥೆನ ಹೇಳ್ಕೊಂಬಿಟ್ಟು ಅಳೋದಂದರೆ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಸಮಾಧಾನ ಮಾಡಲಿಕ್ಕೆ ಹೊರಟೆ. ರವಿ ಹೇಳಿದ್ರು ಸ್ಟಾಪ್, ಸಮಾಧಾನ ಮಾಡಬೇಡಿ, ಅವ್ರು ಎಷ್ಟು ಅಳುತ್ತಾನೋ ಅಷ್ಟು ಅಳ್ಳಿ ಅಂತ ಹೇಳಿದ. ಅಳ್ತಾ ಕೂತ್ಕೊಂಡು ಆಮೇಲೆ ನಿಲ್ಲಿಸಿ ಮತ್ತೆ ವಾಪಸ್ ಕತೆ ಶುರು ಮಾಡಿದರು. ತುಂಬ ಕ್ಲೋಸ್, ಇವರಿಬ್ಬರು ತುಂಬ ಕ್ಲೋಸ್ ಆದರು. ಅದು ಹಿನ್ನೆಲೆಯಲ್ಲಿ ಈ ಗಣೇಶ್ ಕಾಸರಗೋಡು ಇರೋದು. ಇಂಥದ್ದು ತುಂಬ ಕೆಲಸ ಮಾಡಿದ್ದೇನೆ ಸರ್. ಈ ಮನೆಯಲ್ಲಿ ಸುಮಾರು 60-70 ಜನ ಮಕ್ಕಳು ಬಂದು ಹೋಗಿದ್ದಾರೆ. 2 ವರ್ಷ 3 ವರ್ಷ ಇಲ್ಲಿ ಇದ್ದುಕೊಂಡು ಹೋಗಿದ್ದಾರೆ. ಆ ಥರ ಓಮಿಂದ ಪತ್ರಕರ್ತನ ದೂರ ಇಟ್ಬಿಟ್ರು. ಆದರೆ ಅದರ ಮೂಲ ದ್ರವ್ಯ ಅದೇ ಹೇಳೆ. ಓದಿದ್ರೆ ಸಂಶಯನೇ ಇಲ್ಲ. ನೀವು ಅದು ಎಲ್ಲ ಇಶ್ಯೂಗಳನ್ನು ಓದಿದರೆ, ಧಾರಾವಾಹಿಗಳನ್ನು ರವಿ ಬರೆದಿರೋದನ್ನು ಪಾಪಿಗಳ ಲೋಕದಲ್ಲಿ ಓದಿದರೆ, ಓಂ ನೋಡಿದರೆ ಅದು ಗೊತ್ತಾಗ್ತದೆ. ಕೊನೆ ಗಳಿಗೆವರೆಗೆ ಉಪೇಂದ್ರ ಅಂದರೆ ಅವರಿಬ್ಬರು ಪರಸ್ಪರ ಮೀಟ್ ಮಾಡಿ ಮಾತಾಡೋ ಸಂದರ್ಭ ನಾನು ಸೃಷ್ಟಿಸಿದೆ. ಆಮೇಲೆ ಅದು ಸರಿ ಹೋಯ್ತು. ತುಂಬ ಒಳ್ಳೆಯ ಸ್ನೇಹಿತರಾದರು ಇಬ್ಬರು. ನಾನು ಅಲ್ಲಿ ಬರೀದು ಮಾತ್ರ ಮೌನ ಮಾತಾದಾಗ ಅಲ್ಲಿ ಪೇಸ್ಟಪ್ ಆರ್ಟಿಸ್ಟ್ ಕೈ ಕೊಡ್ತಾಯಿದ್ರು. ನಾನು ಇಲ್ಲಿ ಪೇಸ್ಟಪ್ ಮಾಡ್ತಿದ್ನಲ್ಲ, ಅಲ್ಲಿ ಕರೆಸಿ ಹಾಯ್ ಬೆಂಗಳೂರು ಪೇಸ್ಟಪ್ ಮಾಡ್ತಾಯಿದ್ದಾರೆ ರಾತ್ರಿ. ಅವನು ನನ್ನ ಪಕ್ಕದಲ್ಲಿ ನಿಂತಿರೋನು ರವಿ ಬೆಳಗೆರೆ. ಅದು ಉಲ್ಟಾ ಪೇಸ್ಟ್ ಮಾಡಬೇಕು. ಅದನ್ನು ಬಟರ್ ಪೇಪರನ್ನು ಉಲ್ಟಾ ಪೇಸ್ಟ್ ಕಟ್ ಮಾಡಿ, ಈಗ ಫುಲ್ ಪೇಜ್ ಬರ್ತದೆ, ಆಗ ಪೇಜ್ ಬರ್ತಾ ಇರಲಿಲ್ಲ. ಅದನ್ನು ಗ್ಯಾಲಿ ಕಟ್ ಮಾಡಿ ಪೇಸ್ಟ್ ಮಾಡಬೇಕು. ಅದು ಮಾಡಿ ರಾತ್ರಿ ಅಲ್ಲ, ಬೆಳಗ್ಗೆ 3 ಗಂಟೆ 4 ಗಂಟೆಗೆ ನಾನು ಇಲ್ಲಿ ಡ್ರಾಪ್ ಮಾಡಿ ಹೋಗೋನು ರವಿ ಬೆಳಗೆರೆ ಮತ್ತು ನಿವೇದಿತಾ ಇಬ್ಬರು ಬಂದು ಡ್ರಾಪ್ ಮಾಡಿ ಹೋಗೋರು.
ಇಷ್ಟು ಒಳ್ಳೆ ಸಂಬಂಧ ನಮ್ಮದು. 10,000 ರೂಪಾಯಿ ಸಂಬಳ ಕೊಡ್ತಾಯಿದ್ದೆ ನನಗೆ ಆ ಅಂಕಣಕ್ಕೆ. ಒಂದು ಅಂಕಣ ಮೌನ ಮಾತಾದಾಗ ವಾರಕ್ಕೊಂದು, ಆಮೇಲೆ 2 ಪೇಜು, ಲಾಸ್ಟ್ ಪೇಜು ಮತ್ತು ಅದರ ಹಿಂದಿನ ಪೇಜು ಆ ಸಿನಿಮಾದು, ಅದಷ್ಟು ನಾನು ಬರಿತಾ ಇದ್ದಿದ್ದು. 10,000 ಆಗ ಆ ಕಾಲದಲ್ಲಿ ಆರಂಭದಲ್ಲಿ ಅದು ದೊಡ್ಡ ಅಮೌಂಟ್. 25 ವರ್ಷದಿಂದ. ಹೌದೌದು, ದೊಡ್ಡ ಅಮೌಂಟು. ಬ್ಯಾಂಕಲ್ಲಿ ನಾನು ಚೆಕ್ ಹಿಡ್ಕೊಂಡು ಹೋದರೆ ಬ್ಯಾಂಕಿನಲ್ಲಿ ನನ್ನ ಮೇಲೆ ಭಯಂಕರ ರೆಸ್ಪೆಕ್ಟ್. ಸ್ಟಾಫು ರವಿಬೇಡಗರೆ ಚೆಕ್ ಕೊಡ್ಲಿಕ್ಕೆ ಬರೋದು ನೋಡಿ, ಇಲ್ಲಿ ಏನೇನಾಗ್ತದೆ ಅಂತ ಹೇಳಿದರೆ ಚೆಕ್ ಹಿಡ್ಕೊಂಡು ಹೋದ ಕೂಡಲೇ ಅಲ್ಲಿ ಎಲ್ಲ ಎದ್ದಿದ್ದಿಲ್ಲ ಅವರು. ಎದ್ದು ಚೆಕ್ ಕೊಟ್ಟು ತಕ್ಷಣ ನನ್ನ ಕಳಿಸೋದು ಕ್ಯಾಶ್ ಕೊಟ್ಟು. ಅಂಥ ರೆಸ್ಪೆಕ್ಟ್ ಯಾವುದು ರವಿಬೇಡಗೆರೆ ಚೆಕ್ ಅಂತ ಇದು ಈ ಹವ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ರೆ ನಾನು ನೋಡಿದ್ದು ರವಿಬೇಡಗೆರೆಯಲ್ಲಿ ಹವನೇ 35% ಹೌದೌದು ರಿಫಿಲ್ ಅಲ್ಲಿಂದ ಶುರು ಅದು. ನೋಡಿ, ಪ್ರತಿಭೆ ಭಾಳ ಮುಖ್ಯ ನೋಡಿ. ಹೌದು, ಅಪ್ಪನ ಆಸ್ತಿ ಹಣ ಅದೆಲ್ಲಕ್ಕಿಂತಲೂ ತನ್ನ ಸ್ವಶಕ್ತಿ ಭಾಳ ಮುಖ್ಯ. ಹೌದು. ಇನ್ನೊಂದು ಇದ್ದೆ, 3 ಗಂಟೆ ರಾತ್ರಿ ಅದು ಬೆಳಿಗ್ಗೆ ನನಗೊಂದು ಫೋನ್ ಬರ್ತದೆ, ರವಿ ಗಣೇಶ ಬಾ ಎಲ್ಲಿಗೆ, ಮತ್ತೆ ಅಲ್ಲಿಗೆ ಪಲ್ಲವಿ ಥಿಯೇಟರ್ನ ಎದುರು ಒಂದು ಇಂಪೋರ್ಟೆಡ್ ಕಾರು ಮಾರೋ ಜಾಗ ಇದೆ. ಹಾಂ, ಹೌದೌದು, ಅದು ಸಿನಿಮಾದು ಅದೇ. ಈ ಮಾದೇಶ ಶೂಟಿಂಗ್ ಅಲ್ಲೇ ಶೂಟಿಂಗ್ ಆದ್ದು ಅಲ್ಲೇ. ಬೈಕ್ ಹಿಡ್ಕೊಂಡೆ, ಮಿಸಸ್ ಹೇಳಿದ್ರು ಬೇಡ ರವಿ ಕುಡ್ದಿರ್ತಾನೆ, ಬೇಡ ಈಗ ಬೇಡ ಅಂತೇಳಿ. ಇಲ್ಲ ನಾನು ರವಿ ಕರ್ದ ಅಷ್ಟೇ ನನಗೆ ಬೇಕಾದ್ದು. ಬೈಕ್ ಇದೆ ಬಾಕ್ಸರ್ ಇಲ್ಲೇ ಇದೆ, ಇಟ್ಕೊಂಡು ಹೋದೆ. ವೆಸ್ಟ್ ಗೇಟ್ ಲಾಲ್ಬಾಗ, ಅಲ್ಲಿ ಮುಟ್ಬೇಕಾದ್ರೆ ಮತ್ತೊಂದು ಫೋನ್, ನೀ ಅಲ್ಲಿ ಬರೋದು ಬೇಡ ಸೀದಾ ಆಫೀಸಿಗೆ ಬಾ ಅಂತ. ಹಾಂ, ಟರ್ನ್ ಮಾಡಿದೆ, ನಿಜ ಕುಡ್ದಿದ್ದು ಹೌದು ಅಂತ ಆಯ್ತು. ಟರ್ನ್ ಮಾಡಿ ಆಫೀಸಿಗೆ ಹೋದೆ. ಆಫೀಸಿಗೆ ಹೋದರೆ ಆಫೀಸ್ನ ಎದುರು ಒಂದು ರೋಡ್ ಇದೆ, ರೋಡು ಎಂಡಲ್ಲಿ, ಇಲ್ಲಿ ಪ್ರಾರ್ಥನಾ ಇದೆಲ್ಲ, ಇಲ್ಲಿ ಆಫೀಸು. ರಸ್ತೆ ಮಧ್ಯೆ ಒಂದು ಟೀಪಾಯ್ ಹಾಕ್ಕೊಂಡಿದ್ದೇನೆ, ಅಲ್ಲಿ ಗುಂಡು ವಿಸ್ಕಿ. ಅದೇ ಬೆಂಗಳೂರು ಆಫೀಸ್ ರಸ್ತೆ, ಆ ರಸ್ತೆಯಲ್ಲಿ ಅಲ್ಲಿ ಆಫೀಸ್ನ ಎದುರು ಅಲ್ಲಿ ಕೂತ್ಕೊಂಡಿದ್ದಾನೆ. ಎಲ್ಲ ಇದು ಸ್ಟ್ರೀಟ್ ಲೈಟ್, ಬೆಳಗ್ಗೆ ಒರಿಜಿನಲ್ ಲೈಟ್. ಬೆಳಗ್ಗೆ 3-4 ಗಂಟೆ ಕುಡಿತಾ ಇದ್ದಾನೆ. ಎಂಥ ರವಿ ಇದು, ತಲೆಬಿಸಿ ಆಗಿದೆ ಅಲ್ವ? ಎಂಥ ತಲೆಬಿಸಿ ನಿನ್ನ ತಲೆಬಿಸಿ ದುಡ್ಡು ಎಲ್ಲ ಇದೆ ನಿನಗೆ, ಏನು ತಲೆಬಿಸಿ ಅಂದರೆ? ಇಲ್ಲ, ಅವನೊಬ್ಬ ಮಹಾದೇಶದ ಪ್ರೊಡಕ್ಷನ್ ಮ್ಯಾನೇಜರ್, ಅಶೋಕ್ ಹೋಟ್ಲಿಗೆ ಗುಂಡಾಕ್ಲಿಕ್ಕೆ ಬಾ ಅಂತ ಹೇಳಿದ. ಹೋಗಿದ್ದೆ. 10 ಗಂಟೆ ಆಯಿತು, 11 ಗಂಟೆ ಆಯಿತು, 12 ಗಂಟೆ ನಾನು ಗುಂಡಾಗ್ತಾ ಹೋದೆ. ಅವನು ಬರಲೇ ಇಲ್ಲ. ತಲೆ ಬಿಸಿ ಆಯಿತು, ಸಿಕ್ಕಾಪಟ್ಟೆ ಕೊಡಿದೆ. ನನ್ನ ಹೆಸರೇ ಸಾಕು, ಅಲ್ಲಿ ಬಿಲ್ ಯಾರು ಕೊಡಬೇಕಾಗಿಲ್ಲ, ಬಟ್ ಅವನ ಕೈಯಿಂದಲೇ ಬಿಲ್ ಕೊಡಬೇಕು ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ, ಕುಡಿತಾ ಇದ್ದೆ. ಹಾಗೆ ಕುಡ್ಕೊಂಡು ಇಲ್ಲಿ ಬಂದಿದ್ದೇನೆ, ಈಗ ಕುಡಿತೀನಿ ಅಂತ ಹೇಳಿದೆ. ಆಯಿತಾ, ಅಲ್ಲಿ ಒಬ್ಬ ನಾಯಿ ಸಾಕು ನೇಪಾಳಿಯನ್ನು ಒಬ್ಬ ಇದ್ದಾನೆ. ಒಂದು 20-25 ನಾಯಿ ಇದೆ ಬೇರೆ ಟೆರೆಸ್ ಮೇಲೆ, ಅದನ್ನು ಸಾಕ್ಲಿಕ್ಕೆ ಒಬ್ಬ ಇದ್ದಾನೆ. ಅವನನ್ನು ಕರೆದು ಸೈಕಲ್ ತೊಗೊಂಡಲ್ಲ, ಸೈಕಲ್ ಇಲ್ಲಿಂದ ಒಂದು ರೋಮ ತೆಗೆದು ಒಂದು ಪ್ಲಾಸ್ಟಿಕ್ ಪ್ಯಾಕೆಟಲ್ಲಿ ಹಾಕಿ ಅವನ ಕೈ ಕೊಟ್ಟು, ಇದನ್ನು ಅವನಿಗೆ ಕೊಟ್ಟು ಬಾ ಅಂತ, ಪ್ರೊಡಕ್ಷನ್ ಮ್ಯಾನೇಜರ್ಗೆ. ನೀನು ನನಗೆ ಇದಕ್ಕೆ ಸಮ ಅಂತ ಗೊತ್ತಾಯ್ತು. ನಾನು ನೋಡ್ತಾ ಇದ್ದೀನಿ, ಎಂಥದ್ದು ಹಸಿಯೇ ಇದ್ದಾನೆ ಅವನ ಬಲಗೈ, ರವಿಬೇಳೆ ಶ್ರೀನಿವಾಸ ಅಂತೇಳಿ. ಅವನು ನೋಡ್ತಾನೆ, ಬಾಸ್ ಬೇಡ ಪ್ಲಾಸ್ಟಿಕ್ ಇತ್ತ ಅಂತ. ಎಲ್ಲಿಂದ ತೆಗೆದು ಏನೋ ಅಂತ ಕೇಳಬಾರ್ದು, ರೋಮ ತೆಗೆದು ಕೊಟ್ಟ ಅದರಲ್ಲಿ ಒಳಗಿಟ್ಟು ನಾನು ನೋಡಿದ್ದೀನಿ, ಅದನ್ನು ತೆಗೆದು ಅವನು ಕೊಟ್ಟು ಬಾ ಅಂತ. ಅವನು ಸೈಕಲ್ ಹಿಡ್ಕೊಂಡು ಹೋಗಿದ್ದಾರೆ ಕೊಡಲಿಕ್ಕೆ. ನಿನ್ನ ಬೆಲೆ ಎಷ್ಟು ಅಂತ ಅವನು ತೋರಿಸ್ಬೇಕಾಗಿತ್ತು ಆಟೋದಲ್ಲಿ. ಆಯಿತು, ಅಲ್ಲಿ ಕೂತ್ಕೊಂಡಾಗ ಎದುರು ಒಂದು ಅಪಾರ್ಟ್ಮೆಂಟ್ ಇದೆ. ಹಾಗೆ ಕನೆಕ್ಷನ್ ಮಾಡಿದರೆ ನೀವು ನನಗೆ ಭಾವ ಆಗ್ತೀರಿ ಅಂತ ಹೇಳ್ದ. ಹೇಗೆ ಭಾವ? ಇದು ತುಂಬ ಕಾನ್ಫಿಡೆನ್ಷಿಯಲ್. ಆ್ಯಕ್ಚುಲಿ ನಾನು ಇದು ಎಲ್ಲಿ ಹೇಳಲಿಲ್ಲ, ಶುಭಮ್ನಲ್ಲಿ ಬರೆದಿದ್ದೀನಿ, ಭಾವ ಆಗ್ತೀರಿ ಅಂತ. ಹೇಗೆ ಭಾವ? ಆ ಅಪಾರ್ಟ್ಮೆಂಟಲ್ಲಿ ಒಬ್ಬರು ನಾನು ಅಲ್ಲಿ ಕೂರಿಸಿದ್ದೀನಿ, ಅಲ್ಲಿ ಮನೆ ಮಾಡಿ ಕೊಟ್ಟಿದ್ದೀನಿ. ಅವರು ವಿಶ್ವಕರ್ಮ, ನೀವು ವಿಶ್ವಕರ್ಮ, ನಿನ್ನ ತಂಗಿ ಸಮಾನವರು, ಅದನ್ನು ನೀನು ಭಾವ ಅಲ್ವ ಅಂತ ಹೇಳಿದೆ. ನಮ್ಮ ಮಗನ ಭಾವ, ಹೌದು ಮಾರ, ದಯವಿಟ್ಟು ನನ್ನನ್ನು ಬಿಟ್ಟು ನಾನು ಮನೆಗೆ ಹೋಗ್ತೇನೆ, ನನ್ನ ಮಿಸ್ಸಸ್ ಗಲಾಟೆ ಮಾಡ್ತಾರೆ, ನಾನು ಹೊರಟುಬಿಟ್ಟೆ ಅಂತ. ಇಲ್ಲ, ನೀ ಕುಡಿಬೇಕು. ಎಂತ ಕುಡಿದು, ಯಾವುದೇ ಟೈಮ್, ಏನು ಅರ್ಥನೇ ಇಲ್ವಾ? ವೇಸ್ಟ್ ಬಾಡಿ ನೀವು ಅಂತೇಳಿ ಹೇಳ್ದೆ. ಅದು ವೇಸ್ಟ್ ಬಾಡಿ, ಒಪ್ಪದೆ, ನಾನು ಕುಡಿಯೋಲ್ಲ. ಮತ್ತು ಶೀನಾ ಬಂದು ಬಸ್ ಒಳಗೆ ಹೋಗೋಣ ಅಂತ ಒಳಗೋದು. ಒಳಗೆ ಟೇಬಲ್, ಮತ್ತೆ ಅಲ್ಲಿ ಶುರು ಮಾಡಿದೆ. ಒಂದು ಪೆಗ್ ತೆಗೆದಿಟ್ಟಲ್ಲಿ, ಗಣೇಶ್ ಇದಕ್ಕೆ ಎಷ್ಟು ಗೊತ್ತಾ ಅಂತ, ಒಂದು ಪೆಗ್ಗಿಗೆ ಇಲ್ಲ. ಆತ ಸೈನಿಕ ನಾಟಕದಲ್ಲಿರುವಾಗ ಸಂಜೆ ಆದ ಕೂಡಲೇ ನನ್ನ ಹತ್ರ ದುಂಬಾಲು ಬೀಳ್ತಾಯಿದ್ದ, ಸ್ವಲ್ಪ ಕುಡಿಸು ಯಾರ್ತ, ಈ ಸಿನಿಮಾದವರೆಲ್ಲ ಪರಿಚಯ ಇಲ್ಲ, ಯಾರನ್ನಾದ್ರೂ ಕರೆಸಿ ಕುಡಿಸು ಸಂಜೆ ಹೊತ್ತಿಗೆ ಅಂತೇಳಿ. ನನಗೆ ಅದು ಐಡಿಯಾನೇ ಇರಲಿಲ್ಲ. ಸಿನಿಮಾದವರನ್ನು ಕರೆಸಿದ್ರೆ ಗುಂಡಾಗ್ಬೋದು ಅಂತ ಈ ಐಡಿಯಾನೇ ಇರಲಿಲ್ಲ.
ಅಂಥ ವ್ಯಕ್ತಿ ಇದೆಷ್ಟು ಈ ಪೆಗ್ಗಿಗೆ ಅಂತ ನಂತರ ಕೇಳ್ದ. ಒಂದು 80, 100 ರೂಪಾಯಿ, 120 ರೂಪಾಯಿ, 12,500 ನನ್ನ ಎದೆ ಹೊಡ್ಕೊಳ್ತೀನಿ ಒಂದು ಪೆಗ್ಗಿಗೆ. 30 ml 12,500 ಅಂತೆ. ಕುಡಿಸ್ತಾ ಇದ್ದಾನೆ. ಮಗನೇ ನೀನು ಆ ಒಂದು ಬಾಟ್ಲ್ 30 ರೂಪಾಯಿ ಆಗ ರಮ್ಮಿಗೆ ನನ್ನ ಹತ್ರ ದುಂಬಾಲು ಬೀಳ್ತಾ ಇದ್ದಿ, ಇವತ್ತು ಪೆಗ್ಗಿ 12,500 ಕುಡಿತಾ ಇದ್ದಿಲ್ಲ ಮಾರಾಯ ನೀನು ಅಂತ. ಹಂಗೆ ಬೆಳೆದ್ರು. ಸ್ವಲ್ಪ ಹೊತ್ತಾಗ ರವಿ ಶ್ರೀವತ್ಸಂಬಂಧ ಮಾದೇಶ ಡೈರೆಕ್ಟರ್ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡ್ದ ರವಿ ಬೆಳೆಯರಿಗೆ. ಇವತ್ತು ಶೂಟಿಂಗ್ ಇದೆ, ದಯವಿಟ್ಟು ಬಂದುಬಿಡಿ, ಬಿಟ್ಬಿಡಿ, ಕುಡಿಯೋದನ್ನು ಬಿಟ್ಟುಬಿಡಿ ಅಂತ. ಬಾ ಮಗನೇ, ಡೈರೆಕ್ಟರ್ನ ಕರೀದು, ಬಾ ಮಗನೇ ಹೇಳು, ಶೂಟ್ ಮಾಡಿಬಿಡ್ತೀನಿ ಗನ್ ತಗೊಂಡು. ಇಲ್ಲಿಂದ ಒಂದು ಗನ್, ಒಂದಲ್ಲ 2 ಇದೆ. ಶಪ್ಪ ಇದೆಲ್ಲ ಎಂಥದ್ದು, ನಾನು ಸಿನಿಮಾ ನೋಡ್ತಾ ಇದ್ದೇನೆ, ನಾನು ಸಿನಿಮಾದಲ್ಲಿ ಇದನ್ನೆಲ್ಲ ನೋಡಿದ್ದು, ನಿಜ ಜೀವನದಲ್ಲಿ ಮಾಡ್ತಾ ಇದ್ದಾನೆ ನಾನು, ಏನು ಆಗ್ತಾಯಿದೆ ಅಂತ. ನಾನು ತಕ್ಷಣ ವಿಷಯ ಮಾಡಿದೆ, ರವಿ ಜೋಗಿನ ಕಳ್ಸ, ಹಂಗೆ ಭಯ ಆಗ್ತದೆ ಅಂತ ಹೇಳಿದೆ. ಫೋನ್ ಮಾಡೋದು, ಜೋಗಿ ಬಂದರು. ಜೋಗಿ ಬಂದು ನನ್ನ ಹತ್ರ ಕೂತ್ಕೊಂಡ್ರು, ಯಾಕೆ ಕರ್ಸಿದ್ದು ನಾನು ಈ ಹಿಂಸೆ ಜೋಗಿ. ಸ್ವಲ್ಪ ಹೊತ್ತಾಗ ದುನಿಯಾ ವಿಜಿ ಬಂದರು ಆಫೀಸಿಗೆ. ದುನಿಯಾ ವಿಜಿ ಅದು ಹೇಗೆ ಸಿನಿಮಾದಲ್ಲಿ ಮಾಡಿದ? ಅಲ್ಲಲ್ಲ, ಇವನ ರವಿ ಬೆಳಗೆರೆ ಸಿನಿಮಾದಲ್ಲಿ ಹೀರೋ ಅಲ್ವಾ, ಮುಖ್ಯಮಂತ್ರಿ ಚೈಲವಿ. ಹಾಂ, ಆ ಕಾರಣಕ್ಕೆ ಬಂದದ್ದು ಈ ಪರಿಸ್ಥಿತಿ ಎಲ್ಲ ನೋಡಿ ಅವರವರೆಲ್ಲ ಕಾರಣ. ಆಗ ಮಾದೇಶ ಪ್ರೊಡ್ಯೂಸರ್, ಆತ ತೆಳ್ಳಗಿದ್ದಾನೆ, ಗೋವರ್ಧನ್, ಎಸ್, ತೆಳ್ಳಗಿದ್ದಾನೆ, ಇಷ್ಟು ದಪ್ಪ ಚೈನು, ಇಷ್ಟು ಇದು ವಾಚ್, ಚಿನ್ನೋದು, ಹಿಂಗೆಲ್ಲ ಬಂದ. ಮಗನೇ ನಿನ್ನನ್ನು ಮೊದಲು ಸಾಯಿಸ್ತೇನೆ, ಸಾರ್ ಬಿಟ್ಟುಬಿಡಿ ಗೋವರ್ಧನ್. ಸಿನಿಮಾನ ಅದು ಗೊತ್ತಲ್ಲ, ಗುಂಡಾಗಿದ್ಮೇಲೆ ಏನಾಗ್ತದೆ. ಈಗ ಯಾವುದಾದ್ರು ನಾವು ಇದು ಬೇಕಾಗಿಲ್ಲ, ಮೊನ್ನೆ ನಡೆದಿರೋದು ಇಂಥ ಸೀನೆ, ಅಲ್ಲಿ ಹೊಡೆದು ಬಿಟ್ಟ ಅಷ್ಟೇ ಅಲ್ವಾ. ಇದು ತಮಾಷೆಗೆ ಹೋಯ್ತು ಇದು ರವಿ ಬೆಳಗೆರೆ. ಇದು ಕೊನೆಗೆ ನಾನು ನೋಡ್ತಾ ಇದ್ದೀನಿ, ಇವನಿಲ್ಲ, ಜೋಗಿ ಇಲ್ಲ, ಮತ್ತೆ ಆಚೆ ನೋಡ್ತೀನಿ ವಿಜಿ ಇಲ್ಲ, ಯಾರೂ ಇಲ್ಲ, ನಾನೊಬ್ಬರೇ. ತಪ್ಪಿಸ್ಕೊಡೋದು ಹೇಗೆ ಅಂದರೆ ಅಷ್ಟೊತ್ತಾಗ ನಿದ್ದೆ ಬರ್ತಾಯಿತ್ತು ರವಿಗೆ. ಅಲ್ಲೇ ಮಲ್ಕೊಂಡ. ನಾನು ಸೀನ್ ಅಂತ ಹೇಳಿದೆ, ಮಲ್ಕೊಳ್ಳಿ, ನಾನು 10 ಗಂಟೆಗೆ ಶೂಟಿಂಗ್ ಅಂತೆ, 6-7 ಗಂಟೆ ಆಗಿದೆ ಅಷ್ಟರಲ್ಲಿ, ಆ 3 ಗಂಟೆ ನಿದ್ದೆ ಮಾಡಲಿ ಅಂದೆ. ನಾನು ಎದ್ದು ಹೋದೆ. ಆಮೇಲೆ ಶೂಟಿಂಗ್ ಮಾಡ್ದೆ. ಒಂದು ಒಳ್ಳೆ ಕ್ಯಾರೆಕ್ಟರ್, ಅದು ಸಿನಿಮಾ ಬಿದ್ದೋಯ್ತು. ಇವನೇನು ದೇವರು ಅಂತ ತಿಳ್ಕೊಂಡಿದ್ದಾನ ಹಂಗೆಲ್ಲ ಮಾಡಕ್ಕೆ? ಲೇ ಮಾದೇಶ, ಶಿವಣ್ಣನಿಗೂ ರವಿ ಬೆಳಗೆರೆಗೂ ತುಂಬ ಕ್ಲೋಸ್ ಆಗಿದ್ದರು. ಒಂದು ದಿವಸ ನಾನು ಈ ಶುಭಮ್ ಇದ್ರ ಬಗ್ಗೆ ಶುಭಾಶಯ ಕೇಳಲಿಕ್ಕೆ ಶಿವಣ್ಣ ಹತ್ರ ಹೋಗಿದ್ದೆ. ಆಗ ನನ್ನ ಬಗ್ಗೆ ಮಾಡಿದ ಒಂದು ವಿಡಿಯೋ ಇದೆ, ಶಿವಣ್ಣ ಮಾತಾಡಿದ್ದು. ಅಲ್ಲಿ ನನಗೆ ಗೊತ್ತಾದ್ದು, ನನ್ನನ್ನು ನೋಡಿದರೆ ಎದುರ್ತಾ ಇದ್ದರು ಶಿವಣ್ಣ ಅಂತ. ಶಿವಣ್ಣ ಎದುರ್ತಾ ಹೇಳಿದ್ದು, ನನಗೆ ಎಲ್ಲೋ ಎದುರ್ಬಿಟ್ಟು ಭಯ ಆಯಿತು, ಹೋಗಿ ಅಲ್ಲಿ ಹಾಯ್ ಬೆಂಗಳೂರಿನಲ್ಲಿ ಬರೆದು ಬಿಡ್ತಾನೆ ಇವನು ಅಂತೇಳಿ. ನಾನು ಅದೆಲ್ಲ ಅಲ್ಲ, ಗಣೇಶ ಏನು ಅಂತ ಈಗ ನನಗೆ ಗೊತ್ತಾಗಿದೆ, ನನ್ನ ಬಿಗ್ ಬ್ರದರ್, ನನ್ನ ಫ್ಯಾಮಿಲಿ ಮೆಂಬರ್ ಅವರು ಅಂತ ಶಿವಣ್ಣ ಹೇಳಿದೆ. ಆಮೇಲೆ ಹೇಳಿದೆ. ಸೊ ಒಂದು ಬ್ರ್ಯಾಂಡ್ ಆಗಿದೆ ಪರಮೇಶ್. ಈತ ಜಮದಗ್ನಿ, ಈತ ದುರ್ವಾಸ, ಮಹಾಕೋಪಿಷ್ಟ, ಬ್ರ್ಯಾಂಡ್ ಆಗಿಬಿಟ್ಟಿದೆ. ಅದು ರವಿ ಬೆಳಗೆರೆ ನಾನು ಜಮದಗ್ನಿ ಅಂತಲೇ ಕರಿತಿದ್ದೆ. ಅವನಿಂದಲೇ ಹೆಚ್ಚು ಅಪಪ್ರಚಾರದ್ದು ನನ್ನ ಬಗ್ಗೆ. ಬೆಂಕಿ ಹೋಗ ನನ್ನನ್ನು ಜಮದಗ್ನಿ ಅಂತ ಕರಿತಾ ಇದ್ದಿದ್ದು. ಫುಲ್ ಫೈರ್ ಬ್ರ್ಯಾಂಡ್. ಹೌದು. ಹಾಗೆ ಅಲ್ಲ, ಬೇಕಾದಲ್ಲಿ ಮಾತ್ರ ಸಿಟ್ಟು ಬರುತ್ತೆ. ಆ ಸಿಟ್ಟು ಕಾರಣ ಹಿನ್ನೆಲೆಯಲ್ಲಿ ಒಂದು ರಮ್ಯ ಪ್ರಕರಣವೂ ಇದೆ. ಗಣೇಶ್ ಕಾಸರಗೋಡು ಸರ್ ಅವರ ಲೇಖನಿಯಿಂದ ಬಂದಂಥ ಪುಸ್ತಕಗಳು ನಿಮಗೆ ಬೇಕು ಅಂತಂದರೆ ನಂಬರ್ ಹಾಕಿದ್ದೇವೆ ಡಿಸ್ಕ್ರಿಪ್ಷನಲ್ಲಿ, ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ತುಂಬ ಅದ್ಭುತ ಓದಿಸ್ಕೊಳ್ಳುವಂತಹ ಜೊತೆಗೆ ಆಸಕ್ತಿದಾಯಕವಾದಂತಹ ಚಿತ್ರರಂಗದ ಕಥೆಗಳು ಈ ಪುಸ್ತಕಗಳಿದ್ದಾವೆ. ತುಂಬ ಸುಲಭಕ್ಕೆ ಓದಿಸ್ಕೊಳ್ಳುತ್ತೆ. ತಗೊಳ್ಳಿ, ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.